ಹಾಯ್ ಫ್ರೆಂಡ್ಸ್, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಮೊದಲನೇದಾಗಿ ಫಾರ್ಮಸಿ ಆಫೀಸರ್, ಇದರಲ್ಲಿ 98 ಹುದ್ದೆಗಳಿವೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದವರಿಗೆ 11 ಹುದ್ದೆಗಳಿವೆ. ಎರಡನೇದಾಗಿ ನರ್ಸಿಂಗ್ ಆಫೀಸರ್, ಇದರಲ್ಲೂ ಸಹ 90 ಹುದ್ದೆಗಳಿವೆ ಮತ್ತು ಕಲ್ಯಾಣ ಕರ್ನಾಟಕದವರಿಗೆ 34 ಹುದ್ದೆಗಳಿವೆ. ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಹತೆ ಬಂದ್ಬಿಟ್ಟು ಮೊದಲನೇದಾಗಿ ಫಾರ್ಮಸಿ ಆಫೀಸರಿಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಫಾರ್ಮಸಿ ಡಿಪ್ಲೊಮೊ ಅಂದರೆ ಡಿ.ಫಾರ್ಮ್ ಹೊಂದಿರಬೇಕು ಮತ್ತು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ನೋಂದಾಯಿಸಿಕೊಂಡಿರಬೇಕು. ಎರಡನೇದು ನರ್ಸಿಂಗ್ ಆಫೀಸರ್ ಆಗಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಅಧಿಕೃತಗೊಂಡ ಸಂಸ್ಥೆಯಿಂದ ಸಾಮಾನ್ಯ ನರ್ಸಿಂಗ್ನಲ್ಲಿ ಡಿಪ್ಲೊಮೊ ಹೊಂದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿಕೊಂಡಿರಬೇಕು. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 233 ಇದೆ ಫ್ರೆಂಡ್ಸ್. ಇದಕ್ಕೆ ವಯಸ್ಸಿನ ಮಿತಿ ಸಾಮಾನ್ಯ ವರ್ಗಕ್ಕೆ 18ರಿಂದ 40 ವರ್ಷ ಇರುತ್ತೆ. ಹಾಗೆ ಉಳಿದ ವರ್ಗಕ್ಕೆ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ನೀಡಿರುತ್ತಾರೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ 2A, 2B, 3A, 3B ಅವರಿಗೆ 750 ರೂಪಾಯಿ ಇರುತ್ತೆ. SC, ST, ಮಾಜಿ ಸೈನಿಕರಿಗೆ ಮತ್ತು ಪ್ರವರ್ಗ 1 ಅವರಿಗೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಸಹ 205 ರೂಪಾಯಿ ಇರುತ್ತೆ. ನೇಮಕಾತಿ ವಿಧಾನ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡೋದು. ಇದಕ್ಕೆ ಅರ್ಜಿನ ಸಲ್ಲಿಸೋ ವಿಧಾನ ಅಂದರೆ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು. ಇದರ ವೆಬ್ಸೈಟ್ ವಿಳಾಸನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಈ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 30 ಆಗಸ್ಟ್ 2026. ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ನಂತರ ಅರ್ಜಿ ಸಲ್ಲಿಸತಕ್ಕದ್ದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.